ಸ್ನೇಹಿತರೆ, ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಸ್ನೇಹಿತರೆ, ನಾನು ಶ್ರೀಪತಿ ಹೆಗಡೆ ಅಕ್ರಾಡಿ. ನೀವು ಬೇರೆ ಬೇರೆ ದೇವಸ್ಥಾನದ ಕಡೆ ಹೋದಾಗ ಆ ದೇವಸ್ಥಾನದ ಸ್ವಾಗತ ಗೋಪುರ ನಿಮ್ಮನ್ನು ಆಕರ್ಷಣೆ ಮಾಡ್ತದೆ, ಅತ್ಯಾಕರ್ಷಕವಾಗಿರ್ತದೆ. ಹೆಚ್ಚಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಸಹಿತ ಹೀಗೆ ಸ್ವಾಗತ ಗೋಪುರವನ್ನು ಮಾಡೇ ಮಾಡ್ತಾರೆ. ಆದರೆ ಈ ಸ್ವಾಗತ ಗೋಪುರದ ನಿರ್ಮಾಣದ ಹಿಂದೆ ಎಷ್ಟು ಪರಿಶ್ರಮ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾ? ನಾನು ನಿಮಗೆ ಈ ಸ್ವಾಗತ ಗೋಪುರದ ಕಾಮಗಾರಿಯ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೊಡ್ತೇನೆ. ಈ ಸ್ವಾಗತ ಗೋಪುರದ ಅಡ್ಡ ಬೀಮ್ಸನ್ನು ಮಾಡ್ತಿದ್ದಾರೆ. ಅಡ್ಡ ಬೀಮ್ಸ್ ಮೇಲುಗಡೆಗೆ ದೇವರ ಸಣ್ಣ ಗುಡಿಯನ್ನು ಸಹಿತ ಕಟ್ತಾ ಇದ್ದಾರೆ. ಅದನ್ನು ನಿಮಗೆ ತೋರಿಸ್ತೇನೆ. ಇದು ಬಲಗಡೆಯ ಸ್ವಾಗತ ಗೋಪುರದ ಕಂಬ. ಕೆಲಸ ನಡೀತಾ ಇದೆ ನೋಡಿ. ಇವಾಗ ಹಿಂದೆ ಈ JCBಗಳಲ್ಲಾಗಲಿ ಬೇರೆ ಯಾವುದೂ ಇರಲಿಲ್ಲ, ಮಾನವ ನಿರ್ಮಿತವಾಗಿಯೇ ಈ ಕೆಲಸಗಳನ್ನು ಮಾಡ್ತಾರೆ. ಆದರೆ ಈಗ ಕ್ರೇನ್ ನೋಡಿ, ಅಲ್ಲಿ ಮೇಲ್ಗಡೆ ಕೆಲಸವನ್ನು, ಇಲ್ಲಿ ಕೆಳಗಡೆಯಿಂದ ಐಟಮ್ಸ್ಗಳನ್ನೆಲ್ಲ ಒಂದು ಮೋಲ್ಡಿಂಗ್, ಇಲ್ಲಿ ಕೆಳಗಡೆಯಿಂದ ಐಟಮ್ಸ್ಗಳನ್ನೆಲ್ಲ ಒಂದು ಮೋಲ್ಡಿಂಗ್ ರೆಡಿಯಾಗಿರೋದು. ಈ ಕೆಳಗಡೆಯಿಂದಲೇ ಅದನ್ನು ರೆಡಿ ಮಾಡಿಕೊಂಡು ಮೇಲ್ಗಡೆ ಹೋಗಿ ಕರೆಕ್ಟಾಗಿ ಅದನ್ನು ಕೂಡಿಸ್ತಾರೆ. ಅದನ್ನು ನೋಡಿ, ಇವಾಗ ಕೂಡಿಸ್ತಾ ಇದ್ದಾರೆ. ಹತ್ತಿರದಿಂದ ತೋರಿಸ್ತೇನೆ ನೋಡಿ, ಹತ್ತಿರದಿಂದ ತೋರಿಸ್ತೇನೆ. ಹೀಗೆ ಕೂರಿಸುವಾಗ ಎಲ್ಲಾದರೂ ಹತ್ತಿರ ತಪ್ಪಿದ್ರೆ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಅಪಾಯ ಮಾತ್ರ ಖಚಿತ ಬಿಟ್ಟಿದ್ದಾನ್ರಿ. ಮೇಲ್ಗಡೆ ಇಬ್ಬರು ಅದನ್ನು ಎಕ್ಸಾಕ್ಟಾಗಿ ಕೂರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಕೂರಿಸ್ತಾ ಇರುವ ಕಲ್ಲಿನ ಕಮಾನು ಭಾರ ಎಷ್ಟಿದೆ ಗೊತ್ತಿಲ್ಲ, 1 ಟನ್ ಭಾರ ಇದೆ ಕಣ್ರಿ ಅದು. ಇದಕ್ಕೆ ಕಬ್ಬಣದ ಅಥವಾ ಬೇರೆ ವೈರ್ಗಳನ್ನು ಹಾಕಿ ಮೇಲೆ ಲಿಫ್ಟ್ ಮಾಡೋದಿಲ್ಲ. ಯಾಕೆಂತಂದರೆ ಅದು ಮಾರ್ಕ್ಬಿಡ್ತದೆ ಅಂತೇಳಿ ಈ ಬಟ್ಟೆಯ ಪಟ್ಟಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದು ಹೊಳಮೆಗೆ, ಹತ್ತಾರಿ ಗ್ರಾಮ ಪಂಚಾಯತಿನ ಹೊಳಮೆಗೆ ಹೋರಿಬೊಬ್ಬರಿಯ ಟೆಂಪಲಿಗೆ ಹೋಗುವ ಸ್ವಾಗತ ಗೋಪುರ. ಇದು ತುಂಬ ದೊಡ್ಡ ಜಾತ್ರೆ ನಡೀತದೆ ಇಲ್ಲಿ 2 ದಿವಸ. ಆ ದೇವಸ್ಥಾನಕ್ಕೋಸ್ಕರ ಇಲ್ಲಿ ನಿರ್ಮಾಣ ಆಗ್ತಿದೆ ಸ್ವಾಗತ ಗೋಪುರ. ಹಾಗೆ ಎದುರುಗಡೆಯಿಂದ ನಿಮಗೆ JCBನೂ ಸಹಿತ ತೋರಿಸ್ತೇನೆ. ನಾನು ಎದುರುಗಡೆಯಿಂದ ಬರ್ತೇನೆ. ಬೇರೆ ಪ್ರಬುದ್ಧಿಗಳು ಕೇಳದಿದೆ. ದೇವಸ್ಥಾನ ಬದಲು ಶಾಲೆ ಕಟ್ಟಿದ್ರೆ ಆಗ್ತಿರಲಿಲ್ಲ. ಈ ಸ್ವಾಗತ ಗೋಪುರಕ್ಕೆ ದುಡ್ಡು ಸುರಿಯುವ ಬದಲು ಸಮಾಜಮುಖಿ ಕೆಲಸ ಮಾಡಿದರೆ ಏನಾಗ್ತಿತ್ತು? ಹಿಂದೂ ನಂಬಿಕೆಗಳ ಮೇಲಿನ ದಾಳಿಯ ಹೊರತು ಮತ್ತೇನಲ್ಲ. ಫುಟ್ಪಾತಲ್ಲಿ ಬಟ್ಟೆ ಇಟ್ಟು ಮಾರೋಕ್ಕೂ ಶೋರೂಮಲ್ಲಿ ಬಟ್ಟೆ ಇಟ್ಟು ಮಾರೋಕ್ಕೂ ವ್ಯತ್ಯಾಸ ಗೊತ್ತಿರೋದು ಜನ ಕಾಣ್ತಿದ್ದಾರೆ. ಆಡಂಬರ ಬೇಕಾಗುತ್ತೆ ರೀ. ದೇವಸ್ಥಾನವು ಅದರ ಸ್ವಾಗತ ಗೋಪುರದ ಆಡಂಬರ ಬೇಕಾಗುತ್ತೆ ನೋಡಿ ಗೋಪುರ ಹೇಗೆ ಮಾಡಿದ್ದಾರೆ ಅಂತೇಳಿ. ಸರಿಯಾಗಿ ಕೂತಿದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡ್ತಿದ್ದಾರೆ. ಅದು ಆ ದೇವಸ್ಥಾನದ ಶ್ರೀಮಂತಿಕೆ ಶಕ್ತಿಯ ಪ್ರತೀಕ. ಸ್ವಾಗತ ಗೋಪುರ ಭಕ್ತರ ಆಕರ್ಷಿಸಿ ಸೆಳೆಯುತ್ತೆ. ಇದರಿಂದ ದೇವಸ್ಥಾನಗಳ ಅಭಿವೃದ್ಧಿ, ಪರಿಸರದ ವಾಣಿಜ್ಯ ಪ್ರಗತಿಗೂ ಪೂರಕ. ಗೋಪುರ ಕೇವಲ ಆಡಂಬರ ಅಲ್ಲ, ಇದು 10,000 ಜನರ ಅನ್ನದ ತಪ್ಪು. ಹೌದು, ಇನ್ನೊಂದು 2 ದಿನದಲ್ಲಿ ಇದು ರೆಡಿ ಆಗ್ತದೆ. ಶಿಲ್ಪಿಗಳ 100 ಕಾರ್ಮಿಕರ ಶಿಕ್ಷಣ ಬಟ್ಟಲು ಹೋದು. ಮಕ್ಕಳಲ್ಲಿ ಕಲ್ಲು ಹುಡುಕೋರು ಹಿಂದೂ ಇದ್ದರು, ಈಗಲೂ ಇದ್ದಾರೆ, ಮುಂದೂ ಇರ್ತಾರೆ. ನಿಂದಕರು ಇರಬೇಕು ಕಾಣ್ತಿ ಹರಿದಿ ಹಾಗೆ. ಗೋಪುರ ಮೇಲಿನ ಶಿಲ್ಪ ಕೇವಲ ಕಲ್ಲಿನ ಅಲಂಕಾರ ಅಲ್ಲ,
ಅವುಗಳಲ್ಲಿ ಶಿಲ್ಪಿಯ ಬೆವರು, ತಪಸ್ಸು ಮತ್ತು ನಂಬಿಕೆ ಅಡಗಿದೆ. ಸರಿಯಾಗಿ ಕೂತಿದ್ದು ಒಂದ್ಸರಿ ಚೆಕ್ ಮಾಡಿದರು. ಚೆಕ್ ಮಾಡಿ ಇವಾಗ ಮತ್ತೊಮ್ಮೆ ಅದನ್ನು ಕೂರಿಸ್ತಾರೆ. ಸರಿಯಾಗಿ ಒಂದ್ಸರಿ ಚೆಕ್ ಮಾಡಿದರು. ಇವಾಗ ಅದನ್ನು ಕೆಳಗಡೆ ಇಳಿಸಿ ಮತ್ತೆ ಪುನಃ ಅದಕ್ಕೆ ಲಾಸ್ಟ್ಗೆ ಟಚಪ್ ಮಾಡಿ ಮತ್ತೆ ಮೇಲೆ ಕೂರಿಸ್ತಾರೆ. ಭಕ್ತರ ಆ ನಂಬಿಕೆಯನ್ನು ಗೌರವಿಸಬೇಕಲ್ವಾ? ಯಂತ್ರಗಳಿಲ್ಲದ ಆ ಕಾಲದಲ್ಲಿ ಎದ್ದಿರುವಂಥ ಗೋಪುರಗಳು ನಂಬಿಕೆ, ಶ್ರದ್ಧೆಯ ಪ್ರತಿಬಿಂಬಿಸುತ್ತೆ. ಏನಿಲ್ಲ, ಇದು 1 ಟನ್ ತೂಕ ಇದೆಯಂತೆ. ಇದು ಕಲ್ಲಲ್ಲೇ ಕೆತ್ತಿರೋದು, ಕಲ್ಲಲ್ಲೇ ನಿರ್ಮಾಣ ಮಾಡಿರೋದು ಇದು. ಒಂದಿಷ್ಟು ಐಟಮ್ಗಳು ಮಾಡ್ಕೊಂಬಂದಿದ್ದಾರೆ. ಇದನ್ನು ಸಹಿತ ಮೇಲ್ಗಡೆಗೆ ಅವರು ಶಿಫ್ಟ್ ಮಾಡಬೇಕು. ನೋಡಿ, ಇವೆಲ್ಲ ಸಹಿತ ಮೇಲ್ಗಡೆ ಕಮಾನ್ ಮೇಲ್ಗಡೆ ಶಿಫ್ಟ್ ಆಗುವಂಥದ್ದು ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಕೆಳಗಡೆ ರೆಡಿ ಆದ ನಂತರ ಅದನ್ನು ಮೇಲ್ಗಡೆ ತಗೊಂಡೋಗಿ ಫಿಟ್ ಮಾಡ್ತಾರೆ. ಇವಾಗ ಅದು ಮೇಲೆ ಹೋಗಿ ಚೆಕ್ ಮಾಡಿ ಕೆಳಗಡೆ ಬಂದು ಇಳಿಸಿದ್ದಾರೆ ಅವರು ಇದನ್ನು. ಅಳತೆ ಸಾಧನೆ ಇಲ್ಲ, ಕೇವಲ ಕಣ್ಣು, ಕೈ ಮತ್ತು ಅನುಭವದ ಮೇಲೆ ನಿಂತ ಇಂತಹ ವೈಭವ ಕಟ್ಟಡ ಮಾನವ ಶಕ್ತಿ ಇವತ್ತಿಗೂ ವಿಜ್ಞಾನಕ್ಕೆ ಸವಾಲು. ಇವಾಗ ಮತ್ತೊಂದು ಐಟಮನ್ನು ಮೇಲೆ ತಗೊಂಡು ಹೋಗಲಿಕ್ಕೆ ಟ್ರೈನರ್ ಹಾಕ್ತಿದ್ದಾರೆ. ಆ ಟ್ರೈನರ್ ಹೇಗೆ ನಡೀತದೆ ನೋಡಿ. ಪ್ರತಿ ಕಲ್ಲು ಇಟ್ಟಾಗ ಅದು ದೇವರಿಗೆ ಸಲ್ಲಿಸಿದ ಸೇವೆಯಾಗಿತ್ತು. ಇಂದು ತಂತ್ರಜ್ಞಾನ ಮುಂದುವರೆದು ಆ ದಿನಗಳು ಮಾನವ ಪರಿಶ್ರಮಕ್ಕೆ ಪರ್ಯಾಯವೇ ಇಲ್ಲ. ಅದಕ್ಕೆ ಗೋಪುರ ಕೇವಲ ಸ್ವಾಗತವಲ್ಲ, ಅದು ಶ್ರದ್ಧೆ, ಶ್ರಮ ಮತ್ತು ಸಂಸ್ಕೃತಿಯ ಘೋಷಣೆ. ಇಂದು ಕ್ರೇನ್ ಬಂದಿದೆ, ಕಟ್ಟರ್ ಯಂತ್ರಗಳ ನೆರವು ಇದ್ದರೂ ನಾಜೂಕು ಕೆತ್ತನೆ ಮತ್ತು ನಿಖರ ಜೋಡಣೆ ಇನ್ನು ಮಾನವ ಕೈಚಳಕದ ಮೇಲೆ ನಿಂತಿದೆ. ಪ್ರತಿ ಶಿಲ್ಪಿ, ಪ್ರತಿ ಕಲ್ಲು ಮಿಲಿಮೀಟರ್ ಅಳತೆಯಂತೆ ಸಿದ್ಧಪಡಿಸಿ ಒಂದೊಂದಾಗಿ ಜೋಡಿಸುವ ಕೆಲಸ ಕುಶಲತೆಗೆ ಮಾತ್ರವಲ್ಲ, ಈ ಭದ್ರತೆಗೂ ಕೂಡ ದೊಡ್ಡ ಸವಾಲು. ಇವತ್ತಿಗೂ ಸಹಿತ ಶಿಲ್ಪಿಗಳ ಕೆತ್ತನೆ ಅಚ್ಚರಿಯ. ಇವರು ಮೇಲೋಗ್ಬೇಕು ಅಂತೇಳಿ ನೋಡಿ, ಹೇಗೆ ಮೇಲೋಗ್ತಿದ್ದಾರೆ ಅಂತೇಳಿ. ನೋಡಿ, ಏಣಿಗಿಣ್ಣಿ ಏನು ಬೇಡ, ಇವ್ರು ಮೇಲ್ಗಡೆ ಹೋಗ್ಬೇಕಲ್ಲ, ಆ ಟ್ರೈನಲ್ಲಿ ಮೇಲೆ ಹೋಗ್ತಿದ್ದಾರೆ. ಅದರಲ್ಲೇ ಸಿಗ್ನಲ್. ಒಂದು ಸಣ್ಣ ತಪ್ಪು ಸಂಪೂರ್ಣ ರಚನೆಗೆ ಅಪಾಯ ತರಬಲ್ಲದು. ಅದಕ್ಕೆ ಗೋಪುರದ ವೈಭವದ ಹಿಂದೆ ಯಂತ್ರಗಳಿಗಿಂತಲೂ ಹೆಚ್ಚಾಗಿ ಶಿಲ್ಪಿಗಳ ಶ್ರಮ, ಧೈರ್ಯ ಮತ್ತು ಅನುಭವ ಅಡಗಿದೆ. ಅದನ್ನು ಕಡೆಗಣಿಸಲು ಸಾಧ್ಯವೇ ಇಲ್ಲ. ನೋಡಿ, ಎಲ್ಲ ಫಿನಿಶ್ ಆಗಿರೋದು ಇದು. ಆ ಟ್ರೈನಲ್ಲಿ ಮೇಲೆ ಏರ್ತಾ ಇರಬೇಕಾದ್ರೆ ಅಚಾನಕ್ಕಾಗಿ ಕೆಳಗಡೆ ಬಿದ್ದು ಹೊರಬಾಯಿತು. ಎಷ್ಟು ದಿನದ ಪರಿಶ್ರಮ ವೇಸ್ಟ್ ಆಗೋದು. ಅಷ್ಟೇ ಅಲ್ಲ, ಇಲ್ಲಿ ಕೆಲಸದ ಸಮಯ, ಹಣ ಎಲ್ಲವೂ ವೇಸ್ಟ್. ಒಂದು ಚೂರು ಜಾಗ್ರತೆ ಅಂತ ತಪ್ಪಿದರೆ ಈ ರೀತಿಯ ಪೆನಾಲ್ಟಿ ಕೊಡಬೇಕಾಗ್ತದೆ. ಇದೆಲ್ಲ ಆಗಿ ಅದಕ್ಕೆ ಪೇಂಟ್ ಎಲ್ಲ ಆದಮೇಲೆ ನಮಗೆ ನೋಡಲಿಕ್ಕೆ ಖುಷಿ ಆಗ್ತದೆ. ಆದರೆ ಆ ದೇವಸ್ಥಾನದ ಸ್ವಾಗತ ಕೊಟ್ಟಿದೆಯಲ್ಲ, ಆ ದೇವಸ್ಥಾನದ ಬರುವ ಭಕ್ತರನ್ನು ಆಕರ್ಷಿಸುತ್ತೆ. ಅದು ಎಷ್ಟು ಚಂದ ಇರ್ತದೋ ಅಷ್ಟು ಭಕ್ತರನ್ನು ಆಕರ್ಷಣೆ ಮಾಡ್ತದೆ.
ಏನು ಬರುತ್ತೆ ಅದು ಡಿಸೈನಾ? ಅದು ಅಲ್ಲಿ ಡಿಸೈನ್ ಬರುತ್ತೆ, ಏನು ಬರುತ್ತೆ ಅಲ್ಲಿ? ಲಾಕ್, ಅದ್ರ ಮೇಲ್ಗಡೆ ಮತ್ತೆ ಬೇರೆ ಬರ್ತದಾ? ನೋಡಿ, ಲಾಕ್ ಅಂತ. ಸ್ನೇಹಿತರೆ, ಹೊಳಮಧ್ಯೆ ಹೋದ ಬಳಿಯ ದೈವಸ್ಥಾನ ಈ ಪರಿಸರದಲ್ಲಿ ಸಿಕ್ಕಾಪಟ್ಟ ಫೇಮಸ್ ಕಂಡ್ರಿ. ಇಲ್ಲಿ ಜಾತ್ರೆ ಸಹಿತ ನಡೀತದೆ, ವಾರಗಟ್ಟೆ ನಡೀತದೆ ಕಂಡ್ರಿ. ಹೊಳಮಗೆ ಹೋರಬಬ್ಬರಿಯ ದೈವಸ್ಥಾನದಲ್ಲಿ ಮಾರ್ಚ್ 10ರಿಂದ 15ರ ತನಕ ಇಲ್ಲಿ ಜಾತ್ರೆ, ಕೋಲ, ಹಬ್ಬ ನಡೀತದೆ ಅಂತೇಳಿ ಆ ದೈವಸ್ಥಾನದ ಮುಕ್ತೇಶ್ವರ ಸುಭಾಷ್ ಶೆಟ್ಟಿ ಹೊಳಮಗೆ ತಿಳಿಸಿದ್ದಾರೆ. ದೈವಸ್ಥಾನಗಳಿಗೆ ಸ್ವಾಗತ ಗೋಪುರ ಇಂದಿನ ಅವಶ್ಯಕತೆಯ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.